ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಷ್ಟು ದಿನ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಲ್ಲೆಗಳು, ದೌರ್ಜನ್ಯಗಳು ಆಗ್ತಾ ಇದ್ದ ಸುದ್ದಿಯನ್ನು ಕೇಳ್ತಾ ಇದ್ವಿ. ಈಗ ಪಶ್ಚಿಮ ಬಂಗಾಳದಲ್ಲಿ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ವಕ್ಫ್ ಬಿಲ್ ವಿರುದ್ಧ ಶುರುವಾದ ಪ್ರತಿಭಟನೆಗಳು ಹಿಂಸಾ ರೂಪವನ್ನು ಪಡ್ಕೊಂಡಿವೆ. ಪರಿಣಾಮ ಮುರ್ಷಿದಾಬಾದ್, ಮಾಲ್ದಾ, ನಾರ್ತ್ 24 ಪರಗಣ ಸೇರಿದಂತೆ ಸಾಕಷ್ಟು ಜಿಲ್ಲೆಗಳಲ್ಲಿ ಭುಗಿಲೆದ್ದ ಹಿಂಸಾಚಾರ ಕೈಮೀರಿ ಹೋಗ್ತಾ ಇದೆ. ಮುರ್ಷಿದಾಬಾದಲ್ಲಿ 3 ಮಂದಿ ಸಾವಿಗೀಡಾಗಿದ್ದಾರೆ. ಸುಮಾರು 400ಕ್ಕೂ ಹೆಚ್ಚು ಹಿಂದೂಗಳು ಪ್ರಾಣನಾಂಗೈಯಲ್ಲಿ ಇಟ್ಕೊಂಡು ನದಿ ದಾಟಿ ಅಕ್ಕಪಕ್ಕದ ಊರುಗಳಿಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮಧ್ಯೆ ಪಶ್ಚಿಮ ಬಂಗಾಳದ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕೆ, ಶಾಂತಿ ವ್ಯವಸ್ಥೆಗಳನ್ನು ಕಾಪಾಡೋದಕ್ಕೆ ಅಲ್ಲಿನ ಸರ್ಕಾರ BSF ನೆರವನ್ನು ಪಡ್ಕೊಳ್ತಾ ಇದೆ. ಇನ್ನು ಅಲ್ಲಿನ ಪೊಲೀಸರ ವೈಫಲ್ಯದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿರುವ ಕೋಲ್ಕತಾ ಹೈಕೋರ್ಟ್ ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಕೇಂದ್ರ ಪಡೆಗಳನ್ನು ನಿಯೋಜನೆ ಮಾಡಿ ಅಂತ ಆದೇಶವನ್ನು ಕೂಡ ಕೊಟ್ಟಿದೆ. ಇನ್ನು ಈ ಗಲಭೆಗಳನ್ನು ನಿಯಂತ್ರಿಸಬೇಕಾದ ಅಲ್ಲಿನ ಸರ್ಕಾರ ಅಲ್ಲೂ ಮತ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದೆ. ಹಾಗೆ ಬಿಜೆಪಿ ಇದನ್ನು ತುಷ್ಟೀಕರಣದ ಪರಮಾವಧಿ ಅಂತ ಆರೋಪಿಸ್ತಾ ಇದೆ. ಒಟ್ಟಾರೆ ಮುಂದಿನ ವರ್ಷ ನಡೆಯಲಿರುವ ಚುನಾವಣೆಗಳ ಹಿನ್ನೆಲೆಯಲ್ಲಿ ಅಲ್ಲಿ ಗಲಭೆಗಳು ಕೂಡ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಕಾರಣ ಆಗ್ತಾ ಇವೆ. ಹಾಗಾದ್ರೆ ಏನಾಗ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ಪಶ್ಚಿಮ ಬಂಗಾಳದಲ್ಲಿ ವಕ್ಫ್ ಬಿಲ್ ವಿರುದ್ಧ ವ್ಯಾಪಕ ಪ್ರತಿಭಟನೆಗಳು ಆರಂಭ ಆಗಿವೆ. ಇನ್ನು ವಕ್ಫ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ವಕ್ಫ್ ಅಂದರೆ ಮುಸ್ಲಿಮರು ಅಲ್ಲಾಹುವಿನ ಹೆಸರಲ್ಲಿ ಸಾಮಾಜಿಕ ಕೆಲಸಗಳಿಗೆ ತಮ್ಮ ಆಸ್ತಿ ಪಾಸ್ತಿಯನ್ನು ದಾನ ಮಾಡೋದನ್ನು ವಕ್ಫ್ ಅಂತ ಕರೀತಾರೆ. ಒಮ್ಮೆ ವಕ್ಫ್ ಮಾಡಲ್ಪಟ್ಟ ಆಸ್ತಿ ಅಲ್ಲಾಹುವಿಗೆ ಸೇರುತ್ತೆ, ಅದು ದೇವರ ಆಸ್ತಿ. ಈ ದೇವರ ಆಸ್ತಿಯನ್ನು ನಿರ್ವಹಣೆ ಮಾಡೋದಕ್ಕೆ ಮನುಷ್ಯರೇ ಬೇಕಲ್ವೇ? ಹೀಗಾಗಿ ಅದಕ್ಕೊಂದು ಬೋರ್ಡ್ ಇದೆ, ಅದನ್ನು ವಕ್ಫ್ ಬೋರ್ಡ್ ಅಂತ ಕರೀತಾರೆ. ಅಲ್ಲಿ ಅಪಾರ ಪ್ರಮಾಣದ ಅವ್ಯವಹಾರಗಳಾಗಿವೆ ಅನ್ನೋದು ಆರೋಪ. ಹಾಗೆ ವಕ್ಫ್ ಹೆಸರಲ್ಲಿ ಇವತ್ತು ದೇಶದಲ್ಲಿ ಲಕ್ಷಾಂತರ ಆಸ್ತಿ ಪಾಸ್ತಿಗಳಿವೆ. ಭಾರತದಲ್ಲಿ ಅತಿ ಹೆಚ್ಚು ಜಮೀನಿನ ಹಿಡಿತ ಹೊಂದಿರುವ 3ನೇ ಸಂಸ್ಥೆ ಅನ್ನಿಸ್ಕೊಳ್ಳುತ್ತೆ ಈ ವಕ್ಫ್. ಇಲ್ಲಿ ವಕ್ಫ್ ಆಕ್ಟ್ 1995 ಅನ್ನೋದು ಈ ವಕ್ಫ್ ಬೋರ್ಡ್ಗೆ ಒಂದಷ್ಟು ವಿಶೇಷ ಅಸಂವಿಧಾನಿಕ ಅಧಿಕಾರಗಳನ್ನು ಕೊಡ್ತಾ ಇದೆ ಅನ್ನೋ ಆರೋಪ ಆಯಿತು. ಯಾವ ಆಸ್ತಿಯನ್ನು ಬೇಕಾದರೂ ವಕ್ಫ್ ಅಂತ ಹೇಳ್ಬಿಟ್ರೆ ಅದು ವಕ್ಫ್ ಆಗಿ ಹೋಗುತ್ತೆ ಅನ್ನೋ ಥರದ ಒಂದಷ್ಟು ಸೆಕ್ಷನ್ಗಳು ಆ ಆಕ್ಟ್ ಅಲ್ಲಿದ್ವು. ಹಾಗೆ ದೇಶದಾದ್ಯಂತ ಸಾಕಷ್ಟು ಕಡೆಗಳಲ್ಲಿ ಸಾರ್ವಜನಿಕರ ಆಸ್ತಿಗಳನ್ನು ವಕ್ಫ್ ಅನ್ಯಾಯವಾಗಿ ಆಕ್ರಮಿಸಿಕೊಳ್ತಾ ಇದೆ ಅನ್ನೋ ಆರೋಪಗಳು ಒಂದು ಕಡೆ ಬರೋದಕ್ಕೆ ಶುರುವಾದರೆ, ಮತ್ತೊಂದು ಕಡೆ ವಕ್ಫ್ ಆಸ್ತಿಯನ್ನೇ ಒಂದಷ್ಟು ಪ್ರಭಾವಿಗಳು ತಿಂದುಕೊಳ್ತಾ ಇದ್ದಾರೆ ಅನ್ನೋ ಆರೋಪಗಳು ಮತ್ತೊಂದು ಕಡೆ ಹೆಚ್ಚಾಗಿ ಕೇಳಿಬರುವುದಕ್ಕೆ ಶುರು ಮಾಡಿದ್ವು. ಕರ್ನಾಟಕದಲ್ಲೂ ಕೂಡ ವಕ್ಫ್ ಆಸ್ತಿಯನ್ನು ಕಾಂಗ್ರೆಸ್ ನಾಯಕರು ಗುಳುಂ ಮಾಡಿದ್ದಾರೆ ಅಂತ ಅನ್ವರ್ ಮಾಣಿಪ್ಪಾಡಿ ಥರದವರು ಆರೋಪ ಮಾಡಿದರು. ಈ ಎಲ್ಲ ಕಾರಣಗಳಿಂದ ವಕ್ಫ್ ಆಸ್ತಿಯನ್ನು ಕಾಪಾಡುವ ಮತ್ತು ವಕ್ಫ್ನಿಂದ ಸಾರ್ವಜನಿಕರ ಆಸ್ತಿಪಾಸ್ತಿಗಳನ್ನು ಕಾಪಾಡುವ ಉದ್ದೇಶದಿಂದ ಸರ್ಕಾರ ಹೊಸ ವಕ್ಫ್ ಅಮೆಂಡ್ಮೆಂಟ್ ಬಿಲ್ಲನ್ನು ಜಾರಿ ಮಾಡಿತು. ಈ ಹೊಸ ಕಾಯ್ದೆ ವಕ್ಫ್ ಬೋರ್ಡಲ್ಲಿ ಮುಸ್ಲಿಮೇತರರಿಗೆ ಕೂಡ ಅವಕಾಶವನ್ನು ಕೊಟ್ಟಿದೆ ಅನ್ನೋದು ಒಂದಷ್ಟು ಮುಸ್ಲಿಂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಯಿತು. ಜೊತೆಗೆ ಈ ಹೊಸ ಕಾಯ್ದೆಯ ಮೂಲಕ ವಕ್ಫ್ನ ಆಸ್ತಿಯನ್ನು ಸರ್ಕಾರ ಕಿತ್ತುಕೊಂಡು ಬಿಡುತ್ತೆ, ಅದನ್ನು ಸಾಮಾಜಿಕ ಕಾರ್ಯಗಳಿಗೆ ಬಳಕೆ ಮಾಡೋದಕ್ಕೆ ಶುರು ಮಾಡುತ್ತೆ ಅನ್ನೋ ಭಯವನ್ನು ಕೂಡ ಮುಸ್ಲಿಮರಲ್ಲಿ ತುಂಬೋ ಕೆಲಸ ನಡೀತು. ಹೀಗಾಗಿ ಇಲ್ಲಿ ಒಂದಷ್ಟು ತಿಳುವಳಿಕೆ ಇದ್ದ ಮುಸ್ಲಿಮರು ಈ ವಕ್ಫ್ ಬಿಲ್ ಅನ್ನ ಬೆಂಬಲಿಸಿದ್ರು. ಕೇರಳದಲ್ಲಿ ಕ್ರೈಸ್ತ ಸಂಸ್ಥೆಗಳು ಕೂಡ ವಕ್ಫ್ ಆಕ್ಟ್ ಜಾರಿಗೆ ಬರಲಿ ಅಂತ ಒತ್ತಾಯ ಮಾಡಿದ್ವು. ಅದರ ಜೊತೆ ಸಂಸತ್ತಲ್ಲಿ ಆಡಳಿತಾರೂಢ ಕೂಟಕ್ಕೆ ಬಹುಮತ ಕೂಡ ಇತ್ತು. ಹೀಗಾಗಿ ಆ ಬಿಲ್ ಆಕ್ಟ್ ಆಗಿ ಬದಲಾಯಿತು. ಆದರೆ ಇದನ್ನ ಕಾಂಗ್ರೆಸ್ ಸೇರಿದಂತೆ ಒಂದಷ್ಟು ಪ್ರತಿಪಕ್ಷಗಳು ತೀವ್ರವಾಗಿ ವಿರೋಧಿಸಿದ್ವು. ಆಲ್ ಇಂಡಿಯಾ ಪರ್ಸನಲ್ ಮುಸ್ಲಿಂ ಲಾ ಬೋರ್ಡ್ ಕೂಡ ಇದನ್ನ ವ್ಯತಿರೇಕಿಸಿತು. ಈ ಕಾಯ್ದೆ ಜಾರಿಗೆ ಬಂದ್ರೆ ನಾವು ದೇಶದಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಮತ್ತು ನ್ಯಾಯಾಲಯದ ಮೆಟ್ಟಿಲೇರ್ತೀವಿ ಅಂತ ಕೂಡ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಹೇಳ್ತು. ಗೆಳೆಯರೆ, ಈ ದೇಶದಲ್ಲಿ ಪ್ರತಿಭಟನೆಗಳನ್ನು ಮಾಡುವ ಅಧಿಕಾರ ಪ್ರತಿಯೊಬ್ಬರಿಗೂ ಇದೆ. ಹಾಗೆ ಯಾವುದೇ ಕಾಯ್ದೆ ಕಾನೂನು ಸರಿ ಇಲ್ಲ ಅನ್ಸಿದ್ರೆ ಅದನ್ನು ಪ್ರಶ್ನಿಸಿ ನ್ಯಾಯಾಲಯದ ಮೆಟ್ಟಿಲು ಕೂಡ ಏರಬಹುದು. ಅದು ಈ ದೇಶದ ಪ್ರತಿಯೊಬ್ಬರಿಗೂ ಸಂವಿಧಾನ ಕೊಟ್ಟಿರೋ ಹಕ್ಕು. ಆದ್ರೆ ಪ್ರತಿಭಟನೆಯ ಹೆಸರಲ್ಲಿ ಹಿಂಸಾಚಾರ ಮಾಡೋದಕ್ಕೆ ಯಾವನಿಗೂ ಅಧಿಕಾರ ಇಲ್ಲ. ನಮಗೂ ಬೇಜಾರಾಯ್ತು ಅಂತ ಕಂಡವರ ಮನೆಗಳ ಮೇಲೆ ಕಲ್ಲು ತೋರೋದು, ಯಾರದ್ದೋ ಮನೆಗೆ ವಾಹನಕ್ಕೆ ಬೆಂಕಿ ಹಚ್ಚೋದು, ಇದೆಲ್ಲ ಅಕ್ಷಮ್ಯ ಅನ್ನಿಸ್ಕೊಳ್ಳುತ್ತೆ ಮತ್ತು ಅನಾಗರಿಕತೆ ಕೂಡ. ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಅನ್ನು ವಿರೋಧಿಸಿ ಪ್ರತಿಭಟನೆಗಳು ಶುರುವಾದವು. ಅದರ ಬೆನ್ನಲ್ಲೇ ರಾಮನವಮಿ ಬಂತು. ರಾಮನವಮಿಯ ದಿನ ಅಲ್ಲಿ ಹಿಂಸಾಚಾರ ಕೂಡ ಆಯಿತು, ಕಲ್ಲು ತೂರಾಟ ನಡೀತು. ಮೊನ್ನೆ ಈದ್ ಮೆರವಣಿಗೆ ಹೋಗುವಾಗ ರಾಜಸ್ಥಾನದಲ್ಲಿ ಮೆರವಣಿಗೆಯ ಮೇಲೆ ಹಿಂದೂಗಳು ಹೂ ಚೆಲ್ತಾ ಇದ್ದ ಫೋಟೋ, ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಅದನ್ನ ಸಾಕಷ್ಟು ಜನ ಹಂಚ್ಕೊಂಡ್ರು. ಭಾರತ ಅಂದ್ರೆ ಹೀಗಿರಬೇಕು, ಈ ಸೌಹಾರ್ದತೆಗೆ ಬೆಂಕಿ ಹಚ್ಚಬೇಡಿ ಅಂತ ಸಾಕಷ್ಟು ಬುದ್ಧಿಜೀವಿಗಳು ಉಪದೇಶನೂ ಮಾಡಿದ್ರು. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ರಾಮೋತ್ಸವದ ಮೆರವಣಿಗೆ ಮೇಲೆ ಹೂ ಚೆಲ್ಲಿ ಅಂತ ಯಾರು ನಿರೀಕ್ಷೆ ಮಾಡೋದಿಲ್ಲ. ಆದ್ರೆ ಕಲ್ಲು ತೂರಾಟ ಆಗದೆ ಇದ್ರಷ್ಟು ಸಾಕು. ಈ ಬಾರಿಯೂ ಪಶ್ಚಿಮ ಬಂಗಾಳದಲ್ಲಿ ರಾಮನವಮಿ ಶಾಂತಿಯುತವಾಗಿ ನಡೀಲಿಲ್ಲ.
ಅದು ಆಯಿತು. ಹಣೆ ಬರಹಕ್ಕೆ ಹೊಣೆ ಯಾರು ಅಂದುಕೊಳ್ಳೋಷ್ಟರಲ್ಲಿ ಮುರ್ಷಿದಾಬಾದಲ್ಲಿ ಹಿಂಸಾಚಾರ ಭುಗಿಲೆದ್ದು ಬಿಡ್ತು. ಪ್ರತಿಭಟನಾಕಾರರು ಪೊಲೀಸರ ವಾಹನಗಳ ಮೇಲೆ ಕಲ್ಲು ತೂರಿದ್ರು, ವಾಹನಗಳಿಗೆ ಬೆಂಕಿ ಹಚ್ಚಿದ್ರು. ಕಡೆಗಲ್ಲಿನ TMC ಸಂಸದನ ಕಚೇರಿ ಮೇಲೆ ಕೂಡ ದಾಳಿ ಆಯಿತು. ಅದೇನು ನಿಜವಾಗ್ಲೂ ನಡೀತು ಮಾಡಿಸ್ಕೊಂಡ್ರು ಗೊತ್ತಿಲ್ಲ, ಅಂತೂ ಕಚೇರಿ ಮೇಲೆ ದಾಳಿ ಆಯಿತು. ಹಾಗೆ ಈ ಪ್ರತಿಭಟನೆಗಳು ಅಕ್ಕಪಕ್ಕದ ಜಿಲ್ಲೆಗಳಿಗೂ ಹರಡಿದ್ವು. ಮಾಲ್ಡಾದಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಹಿಂಸಾಚಾರ ಆಯಿತು. ರೈಲ್ವೆ ಹಳಿಗಳನ್ನು ಬಂದ್ ಮಾಡಿ ರೈಲು ಸಂಚಾರಕ್ಕೆ ವ್ಯತ್ಯಯ ಉಂಟು ಮಾಡಲಾಯಿತು. ಹಾಗೆ ನಾರ್ತ್ 24 ಪರಗಣ ಜಿಲ್ಲೆಯಲ್ಲಿ ಕೂಡ ಹಿಂಸಾಚಾರ ನಡೀತಾ ಹೋಯಿತು. ಗೆಳೆಯರೆ, ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರಕ್ಕೆ ತುತ್ತಾಗಿರೋ ಜಿಲ್ಲೆಗಳನ್ನು ಒಂದ್ಸರಿ ನೋಡಿ. ಇದು ಮುರ್ಷಿದಾಬಾದ್, ಇದು ಮಾಲ್ಡಾ, ಇದು ನಾರ್ತ್ 24 ಪರಗಣ. ಇವೆಲ್ಲ ಕೂಡ ಬಾಂಗ್ಲಾದೇಶದ ಜೊತೆ ಗಡಿಯನ್ನು ಹಂಚಿಕೊಳ್ತಾ ಇವೆ. ಹಾಗೆ ಹೂಗ್ಲಿ ಜಿಲ್ಲೆಯ ಕೆಲ ಕಡೆಗಳಲ್ಲಿ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಹಿಂಸಾಚಾರ ವರದಿಯಾಗಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಂ ಜನಸಂಖ್ಯೆ 27%ನಷ್ಟಿದೆ. ಇದು 2011ರ ಜನಗಣತಿಯ ಲೆಕ್ಕಾಚಾರ. ಇನ್ನು ಈಗ ಅತಿ ಹೆಚ್ಚು ಗಲಭೆಗಳು ನಡೀತಿರೋ ಮುರ್ಷಿದಾಬಾದಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಪರ್ಸೆಂಟೇಜ್ 66ಕ್ಕಿಂತಲೂ ಹೆಚ್ಚು. ಇನ್ನು ಮಾಲ್ಡಾ ಜಿಲ್ಲೆಯಲ್ಲಿ ಕೂಡ 57% ಮುಸ್ಲಿಂ ಜನಸಂಖ್ಯೆ ಇದೆ. ಹಾಗೆ ಪಶ್ಚಿಮ ಬಂಗಾಳ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಾಂಗ್ಲಾದೇಶಿ ಮುಸ್ಲಿಮರ ಅಕ್ರಮ ವಲಸೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಈ ಗಡಿ ಜಿಲ್ಲೆಗಳಿವೆ ನೋಡಿ, ಇಲ್ಲಿ ಪಶ್ಚಿಮ ಬಂಗಾಳದ ಮುಸ್ಲಿಮರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಂಗ್ಲಾದ ಅಕ್ರಮ ವಲಸಿಗರು ತುಂಬಿಕೊಂಡಿದ್ದಾರೆ. ವೋಟ್ ಬ್ಯಾಂಕ್ ರಾಜಕಾರಣದ ಕೊಳಕು ಇಲ್ಲಿ ಎಷ್ಟಿದೆ ಅಂದರೆ ಅಕ್ರಮ ವಲಸಿಗರನ್ನ ಹುಡುಕಿ ಹೊರಹಾಕೋ ಕೆಲಸವನ್ನ ಅಲ್ಲಿನ ಸರ್ಕಾರ ಯಾವುದೇ ಕಾರಣಕ್ಕೂ ಮಾಡ್ತಾ ಇಲ್ಲ. ಅಲ್ಲಿ ಅಕ್ರಮವಾಗಿ ವಲಸಿಗರನ್ನ ಗಡಿ ದಾಟಿಸಿ ಕರ್ಕೊಂಡು ಬರೋದಕ್ಕೆ, ಅವರಿಗೆ ಬೇಕಾದ ದಾಖಲೆಗಳನ್ನು ಸಿದ್ಧ ಮಾಡಿಕೊಡೋದಕ್ಕೆ ಕೂಡ ಒಂದಷ್ಟು ಗ್ಯಾಂಗ್ಗಳು ಕೆಲಸ ಮಾಡ್ತಾ ಇವೆ. ಇದು ಪಶ್ಚಿಮ ಬಂಗಾಳವನ್ನಿವತ್ತು ಈ ಸ್ಥಿತಿಗೆ ತಂದು ನಿಲ್ಲಿಸಿದೆ. ಇದರ ಪರಿಣಾಮ ಅಂದರೆ ಗಲಭೆಗ್ರಸ್ತ ದುಲ್ಯಾನ್ನಿಂದ ಸುಮಾರು 400ಕ್ಕೂ ಹೆಚ್ಚು ಹಿಂದೂ ಕುಟುಂಬಗಳು ನದಿಯನ್ನ ದಾಟಿ ಆಚೆ ಬದಿಯ ಪಾರ್ಲಾಲ್ಪುರ್ ಹೈಸ್ಕೂಲು, ದಿಯೋನ್ಪುರ್, ಸೋಪುರ್, ಬೈಸಾನ್ ಬಂಗಾರ್ ಮುಂತಾದ ಕಡೆಗಳಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ ಅಂತ ಪಶ್ಚಿಮ ಬಂಗಾಳದ ಪ್ರತಿಪಕ್ಷದ ನಾಯಕ ಸುವೇಂದು ಅಧಿಕಾರಿ ಟ್ವೀಟ್ ಅಲ್ಲಿ ಹೇಳಿದ್ದಾರೆ. ಜೊತೆಗೆ ಒಂದಷ್ಟು ವಿಡಿಯೋಗಳು ಹಾಗೂ ಫೋಟೋಗಳನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಧುಲಿಯಾ ಗ್ರಾಮ. ಗಂಗಾ ನದಿ ಹರಿಯುತ್ತಿಲ್ಲಿ. ಈ ನದಿಯನ್ನ ದಾಟಿದ್ರೆ ಆ ಬದಿಯಲ್ಲಿ ಪಾರ್ಲಾಲ್ಪುರ್ ಇದೆ. ಅಲ್ಲಿನ ಹೈಸ್ಕೂಲಲ್ಲಿ ನಿರಾಶ್ರಿತರನ್ನ ಇರಿಸಲಾಗಿದೆ ಅನ್ನೋದು ಸುವೇಂದು ಅವರು ಹೇಳ್ತಾ ಇರೋ ಮಾತು. ಇನ್ನು ಈ ಗಲಭೆಗಳನ್ನ ನಿಯಂತ್ರಿಸುವುದರಲ್ಲಿ ಪಶ್ಚಿಮ ಬಂಗಾಳದ ಸರ್ಕಾರ ಹೈರಾಣಾಗಿ ಹೋಗ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರಿಗೆ ಮುಸ್ಲಿಂ ಮತ ಬ್ಯಾಂಕ್ ಅನ್ನು ಕಾಪಾಡ್ಕೋಬೇಕು, ಜೊತೆಗೆ ರಾಜ್ಯದ ಶಾಂತಿ ಭದ್ರತೆಗಳನ್ನು ಕೂಡ ಕಾಪಾಡಬೇಕು. ಇನ್ನು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಈ ಗಲಭೆಗಳಿಗೆ ಕೇಂದ್ರ ಸರ್ಕಾರ ಕಾರಣ ಅಂತ ಆರೋಪ ಮಾಡ್ತಾ ಇದ್ದಾರೆ. ವಕ್ಫ್ ಅಮೆಂಡ್ಮೆಂಟ್ಗೆ ಕೈ ಹಾಕದೇ ಇದ್ದಿದ್ರೆ ಜನ ಹೀಗೆ ಗಲಭೆಗಳನ್ನ ಮಾಡ್ತಲೇ ಇರಲಿಲ್ಲ. ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಮೂಲಕ ಕೇಂದ್ರ ಸರ್ಕಾರ ಮುಸ್ಲಿಮರನ್ನ ದಂಗೇಳುವ ಹಾಗೆ ಮಾಡ್ತಾ ಇದೆ ಅನ್ನೋದು ಮಮತಾ ಬ್ಯಾನರ್ಜಿ ಮಾಡ್ತಾ ಇರೋ ಆರೋಪ. ಅಷ್ಟೇ ಅಲ್ಲ, ಆ ಆಕ್ಟ್ ಅನ್ನ ನಾವು ಒಪ್ಪೋದಿಲ್ಲ, ಪಶ್ಚಿಮ ಬಂಗಾಳದಲ್ಲಿ ಅದು ಜಾರಿ ಆಗದ ಹಾಗೆ ನೋಡ್ಕೋತೀವಿ ಅಂತ ದೀದಿ ಅಲ್ಲಿನ ಮುಸ್ಲಿಮರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಓಕೆ, ಒಂದು ಸ್ವಲ್ಪ ಹೊತ್ತು ಮಮತಾ ಅವರ ವಾದವನ್ನು ಒಪ್ಪೋಣ. ಕೇಂದ್ರ ಸರ್ಕಾರದ ಕಾಯ್ದೆಯ ಕಾರಣಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಗಲಭೆಗಳಾಗ್ತಾ ಇವೆ. ಹಾಗಾದ್ರೆ ನಾವದನ್ನ ಜಾರಿಗೆ ತರೋದಿಲ್ಲ ಅಂತ ಹೇಳಿದ ಮೇಲೆ ಶಾಂತಿ ದೂತರು ಸುಮ್ಮಬೇಕಿತ್ತಲ್ವಾ? ಅಷ್ಟಾದ್ರೂ ಯಾಕೆ ಗಲಾಟೆಗಳಾಗ್ತಾ ಇವೆ? ಅಲ್ಲಿ ಗಲಭೆಗಳಾಗಲಿ ಅಂತಲೇ ಮಮತಾ ಬಯಸ್ತಾ ಇದ್ದಾರಾ? ಗೆಳೆಯರೆ, ನಮ್ಮ ದೇಶದಲ್ಲಿ ಅಧಿಕಾರ ಮತ್ತು ರಾಜಕಾರಣ ಅನ್ನೋದು ಏನು ಬೇಕಾದರೂ ಮಾಡಿಸುತ್ತೆ. ಹೀಗಾಗಿ ಈ ಗಲಭೆಗಳಿಂದ ಲಾಭ ಮಾಡ್ಕೊಳ್ಳೋದಕ್ಕೆ ಕೂಡ ರಾಜಕೀಯ ಪಕ್ಷಗಳು ಯೋಚಿಸ್ತಾ ಇದ್ರೆ ಆಶ್ಚರ್ಯ ಪಡಬೇಕಿಲ್ಲ. ಮುಂದಿನ ವರ್ಷ ಅಂದರೆ 2026ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣೆಗಳು ನಡೀಬೇಕು. ಅಲ್ಲಿ ಸಹಜವಾಗಿ ಒಂದು ಆಂಟಿ ಇನ್ಕಂಬೆನ್ಸಿ ಇದ್ದೇ ಇದೆ. ನಾನಾ ಕಾರಣಗಳಿಂದ ಮಮತಾ ಸರ್ಕಾರದ ವಿರುದ್ಧ ಒಂದು ಜನಾಕ್ರೋಶ ಇದೆ ಮತ್ತು ಬಿಜೆಪಿಯಲ್ಲಿ ಬೆಳೀತಾ ಇದೆ. ಈ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿಗೆ ಒಂದು ಸೆಂಟಿಮೆಂಟ್ ಬೇಕು. ಸೊ ಪಶ್ಚಿಮ ಬಂಗಾಳದಲ್ಲಿ ಗಲಭೆಗಳು ಹೆಚ್ಚಾಗಿ ಶಾಂತಿ ಭದ್ರತೆಗಳನ್ನು ಕಾಪಾಡೋದ್ರಲ್ಲಿ ವಿಫಲವಾಗ್ತಾ ಇದೆ ಅನ್ನೋ ಕಾರಣವನ್ನು ನೀಡಿ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಕೇಂದ್ರ ಹೇರಿದ್ರೆ ಮಮತಾ ಅದನ್ನು ತಮ್ಮ ಸಿಂಪತಿಗಾಗಿ ಬಳಸ್ಕೋತಾರೆ. ಪಶ್ಚಿಮ ಬಂಗಾಳದ ಅಸ್ಮಿತೆ, ಸ್ವಾಭಿಮಾನ, ಹಿಂದಿವಾಲಾಗಳ ದಬ್ಬಾಳಿಕೆ, ದೌರ್ಜನ್ಯ, ರಾಷ್ಟ್ರಪತಿಗಳ ಆಡಳಿತ ಹೀಗೆಲ್ಲ ಮಾತಾಡಿದರೆ ಅಲ್ಲೊಂದಷ್ಟು ಸೆಂಟಿಮೆಂಟು ವರ್ಕ್ ಆಗಿ ಮತ್ತೆ ಅಧಿಕಾರಕ್ಕೆ ಹತ್ತಿರ ಬರೋದಕ್ಕೆ ಮಮತಾ ಅವರಿಗೆ ಸಾಧ್ಯ ಆಗುತ್ತೆ. ಹಾಗಲ್ಲದೆ ಕೇಂದ್ರ ಅಕಸ್ಮಾತ್ ಸುಮ್ಮನೆ ಕೂತ್ಕೊಳ್ತು ಅಂತ ಇಟ್ಕೊಳ್ಳಿ, ಆಗ ಬಿಜೆಪಿಯ ಕೋರ್ ವೋಟರ್ಗಳು ಯಾರು ಹಿಂದೂಗಳು, ಅವರು ಬಿಜೆಪಿ ಕೂಡ ನಮ್ಮನ್ನು ಕಾಪಾಡ್ತಾ ಇಲ್ಲ ಅನ್ನೋ ಭಾವನೆಗೆ ಒಳಗಾಗ್ತಾರೆ. ಅಲ್ಲಿಗೆ ಹಿಂದೂ ಓಟುಗಳು ಬಿಜೆಪಿಯಿಂದ ಸ್ವಲ್ಪ ಮಟ್ಟಿಗೆ ಹಿಂದೆ ಸರಿಯುತ್ತವೆ ಮತ್ತು ಮುಸ್ಲಿಮರು ಇಲ್ಲಿ ಗಲಭೆಗಳನ್ನು ಮಾಡಿರ್ತಾರೆ. ಅವರಿಗೆ ಸರ್ಕಾರ ಪರೋಕ್ಷವಾಗಿ ಬೆಂಬಲವನ್ನು ಕೊಟ್ಟರೆ ಆ ಮುಸ್ಲಿಂ ಮತ ಬ್ಯಾಂಕು ಮಮತಾ ಬ್ಯಾನರ್ಜಿಯವರ ಪಕ್ಷದ ಜೊತೆಗೆ ಉಳ್ಕೊಳ್ಳುತ್ತೆ.
ಇನ್ನು ಇಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಇದೆಯಲ್ಲ, ಅದನ್ನ ಜಾರಿಗೆ ತರುವುದನ್ನ ತಡೆಯೋದಕ್ಕೆ ಮಮತಾ ಅವರ ಸರ್ಕಾರಕ್ಕೆ ಸಾಧ್ಯ ಆಗತ್ತಾ? ಇಲ್ಲಿ ಈ ಆಕ್ಟ್ ಅನ್ನ ಜಾರಿಗೆ ತರ್ತಾ ಇರೋದು ಕೇಂದ್ರ ಸರ್ಕಾರ. ಹೀಗಾಗಿ ಅದನ್ನ ರದ್ದು ಮಾಡೋದಕ್ಕೆ ಅಥವಾ ಅದನ್ನ ಜಾರಿಯಾಗದ ಹಾಗೆ ತಡೆಯೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾವ ಅಧಿಕಾರನೂ ಇರೋದಿಲ್ಲ. ಆದರೂ ಅವರೊಂದು ಕೆಲಸ ಮಾಡಬಹುದು. ಏನು ಅಂದ್ರೆ, ಅವರ ಜಿಲ್ಲಾಧಿಕಾರಿಗಳನ್ನ ಬಳಸ್ಕೊಂಡು ಪಶ್ಚಿಮ ಬಂಗಾಳದಲ್ಲಿ ವಕ್ಫ್ ಕುರಿತಂತೆ ದೊಡ್ಡ ಮಟ್ಟದಲ್ಲಿ ಯಾವ ಬದಲಾವಣೆಗಳು ಆಗದ ಹಾಗೆ ನೋಡ್ಕೋಬಹುದೇ ಹೊರತು ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ರಾಜ್ಯ ಸರ್ಕಾರಗಳು ತಡೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಈ ಮಾತನ್ನು ಬರೀ ಪಶ್ಚಿಮ ಬಂಗಾಳ ಮಾತ್ರ ಹೇಳಿಲ್ಲ, ನಮ್ಮ ದಕ್ಷಿಣದಲ್ಲಿ ತಮಿಳುನಾಡು ಕೂಡ ಇದೇ ಮಾತನ್ನು ಹೇಳಿದೆ. ಇರ್ಲಿ, ಇನ್ನು ಇಲ್ಲಿ ಗಲಭೆಗಳು ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಮುರ್ಷಿದಾಬಾದ್ಗೆ 5 ತುಕಡಿಗಳಷ್ಟು BSF ಪಡೆಗಳನ್ನ ನಿಯೋಜನೆ ಮಾಡಲಾಗಿದೆ. ಅವರು ಸ್ಥಳೀಯ ಪೊಲೀಸರ ಜೊತೆ ಸೇರಿ ಅಲ್ಲಿ ಶಾಂತಿ ಭದ್ರತೆಗಳನ್ನ ನಿಯಂತ್ರಿಸುವ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಾಗೆ ಅಲ್ಲಿನ ಹೈಕೋರ್ಟ್ ಕೇಂದ್ರ ಪಡೆಗಳ ನಿಯೋಜನೆಗೆ ಆದೇಶವನ್ನು ಕೊಟ್ಟಿದೆ. ಸರ್ಕಾರದ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇರುವಾಗ ನಾವು ಸುಮ್ಮನೆ ನೋಡ್ತಾ ಕೂತ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಗಲಭೆಗ್ರಸ್ತ ಪ್ರದೇಶಗಳಿಗೆ ಕೇಂದ್ರ ಪಡೆಗಳ ನಿಯೋಜನೆ ಆಗಲಿ, ಬೇಗ ಪರಿಸ್ಥಿತಿಯನ್ನ ನಿಯಂತ್ರಿಸುವ ಕೆಲಸ ನಡೀಲಿ ಅಂತ ಕೋಲ್ಕತಾ ಹೈಕೋರ್ಟ್ ಹೇಳಿದೆ. ಗೆಳೆಯರೆ, ವಕ್ಫ್ ಬಗ್ಗೆ ಯಾರಿಗಾದ್ರೂ ಅಸಮಾಧಾನ ಇದ್ರೆ ಅವರು ನ್ಯಾಯಾಲಯದ ಮೆಟ್ಟಿಲಿ ಇರಬೇಕು. ಅಲ್ಲಿ ಕಾಯ್ದೆಯ ಲೋಪದೋಷಗಳ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕು. ಹಾಗಲ್ಲದೆ ಪ್ರತಿಭಟನೆಗಳ ಹೆಸರಲ್ಲಿ ಹಿಂಸಾಚಾರ ಮಾಡೋದು, ಜನರನ್ನ ಲಾರಿಗಳಲ್ಲಿ ಕರ್ಕೊಂಡು ಬಂದು ಅಲ್ಲಿನ ಹಿಂದೂಗಳ ಮೇಲೆ ದಾಳಿ ಮಾಡಿಸೋದು, ಮನೆಗಳಿಗೆ ವಾಹನಗಳಿಗೆ ಬೆಂಕಿ ಹಚ್ಚೋದು, ಇದೆಲ್ಲ ಸಮುದಾಯಗಳ ನಡುವಿನ ಸಾಮಾಜಿಕ ಮತ್ತು ಮಾನಸಿಕ ಅಂತರವನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಹೋಗುತ್ತೆ. ಇಲ್ಲಿ ರಾಜಕೀಯವನ್ನ ಪಕ್ಕಕ್ಕಿಟ್ಟು ಶಾಂತಿ ಭದ್ರತೆಗಳ ಕಡೆಗೆ ಗಮನವನ್ನು ಕೊಡಬೇಕಿದೆ. ಹಾಗೆ ಭಾರತದ ಸರ್ಕಾರ ಜನಾಂಗೀಯ ಸಮತೋಲನದ ಕಡೆಗೆ ಹೆಚ್ಚು ಗಮನ ಕೊಡಬೇಕಾದ ಅಗತ್ಯ ತುಂಬಾನೇ ಕಾಣ್ತಾ ಇದೆ. ಈ ಅಸಮತೋಲನಕ್ಕೆ ಕಾರಣವಾಗ್ತಾ ಇರೋ ಅಕ್ರಮ ವಲಸೆಗಳನ್ನು ತಡಿಬೇಕು ಮತ್ತು ಭಾರತದಲ್ಲಿ ಅದೆಷ್ಟು ಕೋಟಿ ಅಕ್ರಮ ವಲಸಿಗರಿದ್ದಾರೆ ಅವರ ಕತ್ ಹಿಡಿದು ಆಚೆಗೆ ದಬ್ಬುವ ಕೆಲಸನೂ ಮಾಡಬೇಕು. ಇವತ್ತು ಇಡೀ ಜಗತ್ತು ಅಕ್ರಮ ವಲಸೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತಾ ಇದೆ. ಅಮೆರಿಕ ಬಿಡಿ, ಪಾಕಿಸ್ತಾನ ಕೂಡ ಪಕ್ಕದ ಆಫ್ಘನ್ನಿಂದ ಬಂದು ಸಕ್ರಮವಾಗಿಯೇ ನೆಲೆಸಿದ್ದವರನ್ನ ಹುಡುಕಿ ಹೊರ ಹಾಕ್ತಾ ಇದೆ. ಹೀಗಿರುವಾಗ ಅಕ್ರಮ ವಲಸಿಗರನ್ನ ಹೊರದಬ್ಬೋದಕ್ಕೆ ನಮ್ಮ ಸರ್ಕಾರಗಳಿಗೆ ಏನು ರೋಗ? ಇದು ಗೆಳೆಯರೆ ಪಶ್ಚಿಮ ಬಂಗಾಳದಲ್ಲಿ ನಡೀತಿರೋ ಗಲಭೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.